ನಮಸ್ಕಾರ. ಮೈಸೂರು ಜೆ.ಪಿ. ನಗರದಿಂದ ನಾನು ಸುಪ್ರೀತನಂತ ಸ್ವಾಮಿ ತಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಮನೆ ವಿಚ್ ಇಸ್ ಫಾರ್ ಸೇಲ್ ತೊಗೊಂಡು ಬಂದಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಮೇಲ್ಗಡೆ 4 ಬೆಡ್ರೂಮು, ಡ್ಯೂಪ್ಲೆಕ್ಸ್, ಫುಲ್ಲಿ ಫರ್ನಿಶ್ಡ್ ಹೌಸ್. ಮೈಸೂರು ಮಧ್ಯಭಾಗದಿಂದ ಅಬೌಟ್ 6 ಕಿಲೋಮೀಟರ್ ಇರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಅಬೌಟ್ 3 ಇಯರ್ಸ್ ಓಲ್ಡ್, 3 ವರ್ಷ ಆಗಿದೆ ಈ ಮನೆ ಕಟ್ಟಿ. ಸ್ವಂತಕ್ಕಾಗಿ ಕಟ್ಟಿರುವಂತಹ ಮನೆ. ಇದನ್ನು ಕಟ್ಟಿದಂತಹ ಮಾಲೀಕರು ಯಾವುದೇ ಥರದ ಮಾರುವ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಅಲ್ಲ, ತಮಗಾಗಿ ಫಾರ್ ದರ್ ಓನ್ ಯೂಸ್ ಕಟ್ಟಿರುವಂತಹ ಮನೆ. ಬಹಳ ಪ್ಲ್ಯಾನಿಂಗು, ಡಿಸೈನು, ವರ್ಕ್ಮೆನ್ಶಿಪ್ಪು ಭಾಳ ಚೆನ್ನಾಗಿ ಕಟ್ಟಿರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ವಿಡಿಯೋ ನೋಡ್ತಾ ಇದ್ದು ಎಲ್ಲಿದೆ ಈ ಮನೆ? ಮೈಸೂರು ಮಧ್ಯಭಾಗದಿಂದ ಅಬೌಟ್ 6 ಕಿಲೋಮೀಟರ್ ಆಗುತ್ತೆ. ಸ್ಕೂಲ್ಸ್ ಇರ್ಬೋದು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಎಲ್ಲವೂ ನಾನು ಅರ್ಧ ಕಿಲೋಮೀಟರ್ ಅಂದರೆ ತುಂಬ ದೂರ ಆಗಿಬಿಡುತ್ತೆ. ಜಸ್ಟ್ ಅಬೌಟ್ 200 to 300 ಮೀಟರ್ಸಲ್ಲಿ ಪ್ರತಿದಿನಕ್ಕೆ ನಿಮಗೆ ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಸಿಗುವಂತಹ ಒನ್ ಆಫ್ ದಿ ಮೈಸೂರಿನ ಬಹಳ ಹಳೆಯ ಪ್ರೆಸ್ಟೀಜಿಯಸ್ ಆ್ಯಂಡ್ ವೆಲ್ ನೋನ್ ಏರಿಯಾಗಳಲ್ಲಿ ಒಂದಾದಂತಹ ಜೆ.ಪಿ. ನಗರ. ಇದು ಕುಡಿಯೋ ನೀರಿನ ವ್ಯವಸ್ಥೆ ಭಾಳಷ್ಟು ಜನ ಕೇಳುವಂತಹ ವಿಚಾರ. ನೀರಿನ ವ್ಯವಸ್ಥೆ ಯಾವ ಥರ ಇದೆ, ಹೇಗಿದೆ ಅಂತ. ಕಬಿನಿಯರ್ ಕಾವೇರಿ ವಾಟರ್ ಸಪ್ಲೈ ಇರುವಂತಹ ಏರಿಯಾ ಇದು. ಓಕೆ, ಸೊ ನಿಮಗೆ ನೀರಿನ ತೊಂದರೆ ಇವತ್ತಲ್ಲ ಇನ್ನೆಂದಿಗೂ ಮುಂದಕ್ಕೆ ಇಲ್ಲದೇ ಇರುವಂತಹ ಏರಿಯಾ ಇದು. ಸೊ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ವಾಟ್ಸಪ್ನಿ. ಬನ್ನಿ ಇವಾಗ ಒಳಗೆ ಹೋಗಿ ನಾನು ತೋರಿಸ್ತೀನಿ ಮನೆ ಹೇಗಿದೆ, ಯಾವ ಥರ ಇದೆ ಅಂತ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ, ಇನ್ನೊಂದು ಜಾಗದಲ್ಲಿ ಮತ್ತೊಮ್ಮೆ ಬರ್ತೀನಿ. ಥ್ಯಾಂಕ್ ಯು.